ಅಕ್ಷಯ ತೃತೀಯ ಅಂತಿದ್ದ ಹಾಗೆ ಮನಸ್ಸಿಗೆ ಏನ್ ಬರುತ್ತೆ? ಚಿನ್ನ, ಬೆಳ್ಳಿ ಖರೀದಿ ಮಾಡಬೇಕು. ಯಾಕಂದ್ರೆ ಈ ದಿನ ಚಿನ್ನ ಖರೀದಿ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ. ಎಲ್ಲಿ ಹೇಳಿದಾರೆ ಇದನ್ನ? ಚಿನ್ನ ಖರೀದಿ ಮಾಡಬೇಕು ಅಕ್ಷಯ ತೃತೀಯಕ್ಕೆ ಅಂತ. ಇನ್ಫ್ಯಾಕ್ಟ್ ಎಲ್ಲೂ ಹೇಳಿಲ್ಲ. ಚಿನ್ನ ಮಾತ್ರ ಖರೀದಿ ಮಾಡಬೇಕು ಅಂತ. ಆದ್ರೆ ಅಕ್ಷಯ ತೃತೀಯ ದಿನ ನೀವು ಏನನ್ನೇ ಖರೀದಿ ಮಾಡಿದ್ರೂ ಒಳ್ಳೇದು. ಯಾವುದೇ ಒಂದು ಹೊಸ ಕೆಲಸವನ್ನ ಪ್ರಾರಂಭ ಮಾಡಿದ್ರೆ ಒಳ್ಳೇದು. ಏನೇ ಮಾಡಿದ್ರೂ ಒಳ್ಳೇದು. ಯಾಕಂದ್ರೆ ವರ್ಷದಲ್ಲಿನ 3 ಶುಭ ಮುಹೂರ್ತಗಳು ಅಂತ ಏನ್ ಬರುತ್ತೆ, ಅದರಲ್ಲಿ ಒಂದು ಈ ಅಕ್ಷಯ ತೃತೀಯ. ಅಕ್ಷಯ ಅಂದ್ರೆ ನ ಕ್ಷಯ ಇತಿ ಅಕ್ಷಯ. ಇನ್ನು ತೃತೀಯ ವೈಶಾಖ ಮಾಸದ ಶುಕ್ಲ ಪಕ್ಷದ 3ನೇ ದಿನ ತೃತೀಯ ತಿಥಿ ಅದಾಗಿರೋದ್ರಿಂದ ಅಕ್ಷಯ ತೃತೀಯ. ಈ ದಿನ ಏನನ್ನೇ ತಗೊಂಡ್ರು ಅದು ಕ್ಷಯವಿಲ್ಲದ ಹಾಗೆ ವೃದ್ಧಿಸ್ತಾನೆ ಇರುತ್ತೆ ನಮ್ಮ ಬಳಿ ಅಂತ. ನೋಡಿ, ಈ 3 ಶುಭ ಮುಹೂರ್ತಗಳನ್ನ 3.5 ಅಂತ ಕೂಡ ಕರಿತೀವಿ ನಾವು. 7.5 ಅಲ್ಲ, 3.5. ಇದರ ವಿಶೇಷತೆ ಏನಂದ್ರೆ ಈ 3 ದಿನಗಳ ಕಾಲ ಪ್ರತಿ ಗಳಿಗೆನೂ ವಿಶೇಷ. ನಾವ್ ಏನನ್ನೇ ಮಾಡಿದ್ರೂ ಫಲ ಕಟ್ಟಿಟ್ಟ ಬುತ್ತಿ. ಯಾಕಂದ್ರೆ ಈ ದಿನ ಸೂರ್ಯ ಮತ್ತೆ ಚಂದ್ರರು ಇಬ್ಬರು ಕೂಡ ಉತ್ತುಂಗದಲ್ಲಿರ್ತಾರೆ. ಅಷ್ಟು ಮಾತ್ರ ಅಲ್ಲ, ಅವರಿಬ್ಬರ ಪ್ರಖರತೆ ಸಮನಾಗಿರುತ್ತೆ. ಯಾವ್ಯಾವ್ದು ಈ 3 ಶುಭ ಮುಹೂರ್ತಗಳು ವರ್ಷದಲ್ಲಿ? ಮೊದಲನೇದಾಗಿ ಯುಗಾದಿ. ಅದಕ್ಕೆ ನಾವಿದನ್ನ ಹೊಸ ವರ್ಷ ಅಂತ ಆಚರಿಸೋದು. ಚೈತ್ರ ಶುದ್ಧ ಪ್ರತಿಪಾದ, ಅದನ್ನ ಯುಗಾದಿ ಅಂತ ಆಚರಿಸ್ತೀವಿ. 2ನೇದಾಗಿ ಅಕ್ಷಯ ತೃತೀಯ, ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿ. 3ನೇದಾಗಿ ವಿಜಯದಶಮಿ, ಆಶ್ವಯುಜ ಮಾಸದ ಶುಕ್ಲ ಪಕ್ಷದ 10ನೇ ದಿನ. ಇನ್ನು ಅರ್ಧ ಮುಹೂರ್ತ ಯಾವುದು? ದೀಪಾವಳಿ. ಈ 3 ಶುಭ ಮುಹೂರ್ತಗಳಲ್ಲಿ ಒಂದಾದಂಥ ಅಕ್ಷಯ ತೃತೀಯ. ಅಂತಿದ್ದ ಹಾಗೆ ಚಿನ್ನ ಬೆಳ್ಳಿ ಖರೀದಿಗೆ ಮುಂದಾಗ್ತೀವಿ ನಾವು. ಇದನ್ನ ಕಮರ್ಷಿಯಲೈಸ್ ಮಾಡಿದಾರಷ್ಟೇ. ಇದರಿಂದ ಯಾರಿಗ ಅನುಕೂಲ ಆಗ್ತಾ ಇದೆ? ಚಿನ್ನ ಬೆಳ್ಳಿ ವ್ಯಾಪಾರಿಗಳು ಇದರ ಅನುಕೂಲ ಪಡ್ಕೋತಾ ಇದ್ದಾರೆ ಅಷ್ಟೇ. ಆದ್ರೆ ಅಕ್ಷಯ ತೃತೀಯದ ದಿನ ನೀವ್ ಏನೇ ಮಾಡಿದ್ರು ನಿಮ್ಗೆ ಯಶಸ್ಸು ಖಂಡಿತ ಸಿಗತ್ತೆ. ಪುರಾಣಗಳಲ್ಲಿ ಏನೇನೆಲ್ಲ ನಡೆದಿದೆ ಈ ದಿನ ಹೇಳ್ತಾ ಹೋಗ್ತೀನಿ, ಕೇಳಿ. ಮೊದಲನೇದಾಗಿ ವಿಷ್ಣುವಿನ 6ನೇ ಅವತಾರಿಯಾದ ಪರಶುರಾಮ ಹುಟ್ಟಿದ್ದು ಇದೇ ದಿನ. ವೇದವ್ಯಾಸ ವಿರಚಿತ ಮಹಾಭಾರತ, ವ್ಯಾಸರು ಹೇಳ್ತಾ ಹೋಗ್ತಾರೆ, ಗಣಪತಿ ಬರಿತಾ ಹೋಗ್ತಾನೆ ಮಹಾಭಾರತವನ್ನ. ಇದು ಪ್ರಾರಂಭವಾಗಿದ್ದು ಇದೇ ದಿನ. ಇನ್ನು ಮಹಿಷಾಸುರನ ವಿರುದ್ಧ ದುರ್ಗಾಮಾತೆಗೆ ಜಯ ಸಿಕ್ಕಿದ್ದು ಕೂಡ ಇದೇ ದಿನ. ಅಷ್ಟು ಮಾತ್ರ ಅಲ್ಲ, ಆದಿಶಂಕರಾಚಾರ್ಯರ ಕನಕಧಾರಾ ಸ್ತೋತ್ರ, ಈ ಸ್ತೋತ್ರ ರಚಿತವಾಗಿದ್ದು ಕೂಡ ಇದೇ ದಿನ. ತ್ರೇತಾಯುಗದಲ್ಲಿ ಸ್ವರ್ಗದಿಂದ ಗಂಗೆ ಭೂಮಿಗೆ ಇಳಿದಿದ್ದು, ಇಲ್ಲಿ ಹರಿಯೋದಕ್ಕೆ ಪ್ರಾರಂಭ ಆಗಿದ್ದು ಕೂಡ ಇದೇ ದಿನ. ಅಷ್ಟು ಮಾತ್ರ ಅಲ್ಲ, ಮಾತಾ ಅನ್ನಪೂರ್ಣೇಶ್ವರಿ ಹುಟ್ಟಿದ್ದು ಇದೇ ದಿನ. ದ್ರೌಪದಿಯ ವಸ್ತ್ರಾಪಹರಣ ಆದಾಗ ಶ್ರೀಕೃಷ್ಣ ದ್ರೌಪದಿಯನ್ನ ಕಾಪಾಡಿದ್ದು ಕೂಡ ಇದೇ ದಿನ. ಇನ್ನು ಕುಬೇರ ಐಶ್ವರ್ಯಕ್ಕೆ ಅಧಿಪತಿ ಅಂತ ನಮಗ್ ಗೊತ್ತು. ಶಿವನಿಂದ ಇದಾತನಿಗೆ ಸಿಕ್ಕಿದ್ದು. ಶಿವನೇ ಈ ಸ್ಥಾನವನ್ನ ಕುಬೇರನಿಗೆ ಕೊಟ್ಟಿದ್ದು, ಇದು ಸಂಭವಿಸಿದ್ದು ಕೂಡ ಇದೇ ದಿನ. ಅಷ್ಟು ಮಾತ್ರ ಅಲ್ಲ, ಸೂರ್ಯದೇವ ಪಾಂಡವರಿಗೆ ಅಕ್ಷಯ ಪಾತ್ರೆಯನ್ನ ಕೊಡ್ತಾನೆ. ಈ ಅಕ್ಷಯ ಪಾತ್ರೆಯಲ್ಲಿ ಅನ್ನ ಯಾವತ್ತೂ ಕ್ಷಯವಾಗೋದಿಲ್ಲ, ವೃದ್ಧಿ ಆಗ್ತಾನೆ ಇರುತ್ತೆ. ಅಂಥ ಅಕ್ಷಯ ಪಾತ್ರೆಯನ್ನ ಸೂರ್ಯದೇವ ಪಾಂಡವರಿಗೆ ಕೊಟ್ಟಂಥ ದಿನ. ಇನ್ನು ಕೃಷ್ಣನ ಮಿತ್ರನಾದ ಸುಧಾಮ ಅವಲಕ್ಕಿ ಮಾತ್ರವನ್ನೇ ಹಿಡಿದು ತನ್ನ ಬಾಲ್ಯ ಸ್ನೇಹಿತನಾದ ಕೃಷ್ಣನನ್ನ ಭೇಟಿ ಮಾಡೋದಕ್ಕೆ ಬರ್ತಾನೆ. ಅವತ್ತಿನಿಂದ ಏನಾಯ್ತು, ಸುಧಾಮನ ಜೀವನವೇ ಬದಲಾಗಿ ಹೋಗುತ್ತೆ. ಇದು ನಡೆದಿದ್ದು ಕೂಡ ಇದೇ ದಿನ ಅಂತ ಗೊತ್ತಿರಬಹುದು ನಿಮ್ಗೆ. ಹಾಗಾಗಿ ಈ ದಿನ ಇಷ್ಟೆಲ್ಲ ವಿಶೇಷ ಘಟನೆಗಳು ನಡೆದಿರೋದ್ರಿಂದ ಏನನ್ನಾದ್ರೂ ಮಾಡಿ, ಒಳ್ಳೇದು ಮಾಡಿ. ಈ ದಿನ ಖರೀದಿ ಮಾಡ್ಬೇಕಂತಿದ್ರು ಚಿನ್ನ ಬೆಳ್ಳಿ ಮಾತ್ರ ಅಲ್ಲದೆ ನೀವು ಏನನ್ ಬೇಕಾದ್ರೂ ಖರೀದಿ ಮಾಡಿ, ಹೊಸ ಬಿಸ್ನೆಸ್ ಅಂದ್ರೆ ಉದ್ಯೋಗ ಪ್ರಾರಂಭ ಮಾಡಿ, ಒಟ್ನಲ್ಲಿ ಒಳ್ಳೇದೇ ಆಗತ್ತೆ ಅನ್ನೋದು ನಂಬಿಕೆ. ಆದ್ರೆ ಚಿನ್ನ ಖರೀದಿ ಮಾಡ್ಲೇಬಾರ್ದಾ ಅಂತಂದ್ರೆ ಹಾಗಲ್ಲ. ಚಿನ್ನ ಖರೀದಿ ಮಾಡೋದು ಕೂಡ ಒಳ್ಳೇದೇ. ಹೇಗೆ ಅಂತ ಕೇಳಿದ್ರೆ, ಚಿನ್ನ ಅಂದ್ರೆ ಲಕ್ಷ್ಮಿ. ಈ ಅಕ್ಷಯ ತೃತೀಯದ ದಿನ ನಾವು ಲಕ್ಷ್ಮಿಯನ್ನ ಮನೆಗೆ ತಗೊಂಡ್ಬಂದ್ರೆ ಆಕೆ ವೃದ್ಧಿಸ್ತಾನೆ ಇರ್ತಾಳೆ ಅನ್ನೋಂಥ ನಂಬಿಕೆಯಿಂದ ಚಿನ್ನಕ್ಕೆ ಹೆಚ್ಚು ಪ್ರಾಮುಖ್ಯತೆ. ಹಾಗಾಗಿ ಈ ದಿನ ಲಕ್ಷ್ಮಿಯನ್ನ ಮನೆಗೆ ಕರ್ಕೊಂಬರ್ಬೇಕಂತ ನೀವು ಅನ್ಕೊಂಡಿದ್ರೆ ಧಾರಾಳವಾಗಿ ಚಿನ್ನ ಖರೀದಿ ಮಾಡ್ಬೋದು. ಇನ್ನು ಚಿನ್ನ ಖರೀದಿ ಮಾಡೋಕ್ಕಾಗಲ್ಲ, ಆದ್ರೆ ಈ ದಿನ ಇಷ್ಟೆಲ್ಲ ವಿಶೇಷ ಅಂತ ಗೊತ್ತಲ್ಲ, ಇನ್ನೇನನ್ನಾದ್ರೂ ಮಾಡಬಹುದಾ ಅಂತ ಕೇಳಿದ್ರೆ ಖಂಡಿತ. ಮೊದಲನೇದಾಗಿ ದಾನ, ಚಾರಿಟಿ. ನಾವು ಹೆಚ್ಚೆಚ್ಚು ಈ ದಿನ ಅದನ್ನ ಮಾಡಿದಷ್ಟು ನಮಗೆ ತುಂಬ ಒಳ್ಳೆಯದು. 2ನೇದಾಗಿ ಹೊಸದಾಗಿ ಯಾವುದಾದ್ರೂ ಉದ್ಯೋಗ ಪ್ರಾರಂಭ ಮಾಡ್ಬೇಕಂತ ಅನ್ಕೊಂಡಿದ್ರೆ ಭೂಮಿ ಪೂಜೆ, ಇದಕ್ಕೆಲ್ಲ ತುಂಬ ಒಳ್ಳೆಯದು. 3ನೇದು ನಿಮಗೆ ಆಶ್ಚರ್ಯ ಅಂತ ಅನ್ನಿಸ್ಬಹುದು, ನಿಜವಾಗ್ಲೂನಾ ಅಂತ ಅನ್ನಿಸ್ಬಹುದು, ಆದರೆ ಸಾಕಷ್ಟು ಜನ ಅವರ ಸರ್ಜರೀಸ್ಗಳನ್ನು ಮಾಡಿಸ್ಕೊಳ್ಳೋದಕ್ಕೆ, ಅಂದರೆ ಡಾಕ್ಟರ್ಸ್ ಹೇಳಿರ್ತಾರೆ ಇಂಥ ಒಂದು ಆಪರೇಷನ್ ಮಾಡಬೇಕಾಗತ್ತೆ, ಇಂಥದ್ದೊಂದು ಸರ್ಜರಿ, ಅಂಥದ್ದನ್ನ ಈ ದಿನ ಫಿಕ್ಸ್ ಮಾಡ್ಕೋತಾರೆ ಅಪಾಯಿಂಟ್ಮೆಂಟ್. ಯಾಕಂದ್ರೆ ಈ ದಿನ ಮಾಡಿದಂಥ ಸರ್ಜರಿ ಯಶಸ್ವಿ ಆಗತ್ತೆ ಅನ್ನೋಂಥ ನಂಬಿಕೆ ಕೂಡ ಇದೆ. ಯಾಕಂದ್ರೆ ಈ ದಿನ ಏನೇ ಪ್ರಾರಂಭ ಮಾಡಿದ್ರು ಯಶಸ್ಸು ಅಂತಿರೋದ್ರಿಂದ ಸಾಕಷ್ಟು ಜನ ಡೆಲಿವರಿ ಡೇಟ್ ಹತ್ರ ಬಂದಿದ್ರೆ ಈ ದಿನ ಡೆಲಿವರಿ ಮಾಡಿಸ್ಕೋತಾರೆ. ಸರ್ಜರಿ ಡೇಟ್ ಸುತ್ತಮುತ್ತಲಿನ ಬೇರೆ ಯಾವುದಾದ್ರೂ ಡೇಟ್ಸ್ ಕೊಟ್ಟಿದ್ರೆ ಈ ದಿನವನ್ನ ಕೂಡ ಚೂಸ್ ಮಾಡ್ತಾರೆ. ಹೌದು. ಇನ್ನು ಗಂಗಾ ಸ್ನಾನ ಮಾಡೋದು ತುಂಬಾ ಒಳ್ಳೆಯದು ಈ ದಿನ. ವಸುದೇವನ ಪೂಜೆಯ ಜೊತೆ ಧಾನ್ಯಗಳ ದಾನ, ಇದನ್ನ ಮಾಡೋದು ತುಂಬಾ ಒಳ್ಳೆಯದು. ಉಪವಾಸ ಇದ್ರೆ ಒಳ್ಳೆಯದು, ಇನ್ನು ಲಕ್ಷ್ಮೀ ಪೂಜೆ ಮಾಡಿದ್ರೆ ಒಳ್ಳೆಯದು. ಹೀಗೆ ಪುರಾಣಗಳಲ್ಲಿ ಏನನ್ನೇ ಹೇಳಿದ್ರು ಅದಕ್ಕೊಂದು ಅರ್ಥ ಖಂಡಿತ ಇದೆ. ಈ ಅಕ್ಷಯ ತೃತೀಯ
3 ಶುಭ ಮುಹೂರ್ತಗಳು ಏನು ಬಹಳ ಒಳ್ಳೇದಂತ ಹೇಳ್ತೀವಿ. ಈ ದಿನ ಚಿನ್ನ ಖರೀದಿ ಮಾಡಿದ್ರೂ ಒಳ್ಳೇದು, ಇದನ್ನಲ್ದೆ ನೀವು ಏನನ್ನೇ ಮಾಡಿದ್ರೂ ಒಳ್ಳೇದು, ಆದರೆ ಅದನ್ನ ಒಳ್ಳೆ ಮನಸ್ಸಿನಿಂದ ಮಾಡಿ.